ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಆಲ್ಜೈಬ್ರಾಯಿಕ್ ಎಕ್ಸ್ಪ್ರೆಷನ್ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಎಕ್ಸ್ಪ್ರೆಷನ್ ಅಂತ ಅಂದರೆ ಏನು, ಎಕ್ಸ್ಪ್ರೆಷನ್ ಯಾವ ಥರ ಫಾರ್ಮ್ ಆಗುತ್ತೆ ಅಂತಂದೇಳಿ ನೋಡ್ತಾ ಹೋಗೋಣ. ಎಕ್ಸ್ಪ್ರೆಷನ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ ಕಾನ್ಸ್ಟೆಂಟ್ಸು ಮತ್ತು ವೇರಿಯೇಬಲ್ಸ್ ಟುಗೆದರ್ ಫಾರ್ಮ್ ಆ್ಯನ್ ಎಕ್ಸ್ಪ್ರೆಷನ್. ಕಾನ್ಸ್ಟೆಂಟು ಮತ್ತು ವೇರಿಯೇಬಲ್ಸ್ ಎರಡೂ ಸೇರಿಬಿಟ್ಟು ಏನು ಮಾಡುತ್ತೆ, ಎಕ್ಸ್ಪ್ರೆಷನನ್ನು ಫಾರ್ಮ್ ಮಾಡುತ್ತೆ. ನೋಡಿ, ನಾವು ಕಾನ್ಸ್ಟೆಂಟ್ಸ್ ಅಂದರೆ ಏನು ಹೇಳ್ತೀವಿ ಅಂದರೆ, ಕಾನ್ಸ್ಟೆಂಟ್ಸ್ ಅಂದರೆ ನಂಬರು 1 2 3 4 5 ನಂಬರ್ಸ್ ಏನಿದೆ ಅಲ್ವಾ, ಇವನ್ನೆಲ್ಲ ನಾವು ಏನಂತ ಹೇಳಿ ಕರಿತೀವಿ, ಕಾನ್ಸ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ವೇರಿಯೇಬಲ್ಸ್ ಅಂತಂದರೆ ಏನು ಅಂದರೆ ಆಲ್ಫಾಬೆಟ್ಸ್. ವೇರಿಯೇಬಲ್ಸ್ ಅಂದರೆ ಯಾವುದು, ಎಕ್ಸು ವೈ ಝೆಡ್ ಪಿ ಕ್ಯೂ, ಇವೇನು ಆಲ್ಫಾಬೆಟ್ಸ್, ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆ ಅಲ್ವಾ, ಇವನ್ನ ನಾವೇನಂತ ಹೇಳಿ ಕರಿತೀವಿ, ವೇರಿಯೇಬಲ್ಸ್ ಅಂತ ಹೇಳಿ ಕರಿತೀವಿ. ಕಾನ್ಸ್ಟೆಂಟ್ಸ್ ಅಂತ ಅಂದರೆ ಏನು, ನಂಬರ್ಸು. ಇವೆರಡು ಟುಗೆದರ್ ಫಾರ್ಮ್ ಆ್ಯನ್ ಎಕ್ಸ್ಪ್ರೆಷನ್. ನೋಡಿ, ಎಕ್ಸ್ಪ್ರೆಷನಲ್ಲಿ ಟರ್ಮ್ಸು, ಫ್ಯಾಕ್ಟರ್ಸು ಮತ್ತು ಕೊಯಿಫಿಷಿಯೆಂಟ್ಸು ತುಂಬ ಇಂಪಾರ್ಟೆಂಟು. ಸೊ ಟರ್ಮ್ಸ್ ಅಂತಂದರೆ ಏನು ಅಂದರೆ, ಫ್ಯಾಕ್ಟರ್ಸ್ ಟುಗೆದರ್ ಫಾರ್ಮ್ ಎ ಟರ್ಮ್. ಈಗ 4xy ಅಂತಂದರೆ ಇದನ್ನು 4xy ಪ್ಲಸ್ 9 ಇದನ್ನು ನಾವು ಏನಂತ ಹೇಳಿ ಕರಿತೀವಿ, ಎಕ್ಸ್ಪ್ರೆಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹಿಯರ್ 4xyಯಲ್ಲಿ ಇದು ಒಂದು ಟರ್ಮ್ ಅಂತ ಹೇಳಿ ಕರಿತೀವಿ, ಇದು ಒಂದು ಟರ್ಮು. ಟೋಟಲ್ ಎಷ್ಟು ಟರ್ಮ್ ಇದೆ ಇಲ್ಲಿ, 2 ಟರ್ಮ್ಸ್ ಆರ್ ದೇರ್ ಇನ್ ದ ಗಿವನ್ ಎಕ್ಸ್ಪ್ರೆಷನ್. ಇವೆರಡು ಟರ್ಮ್ ಯಾವುದರಿಂದ ಫಾರ್ಮ್ ಆಗಿದೆ ಅಂತಂದರೆ, ಟರ್ಮ್ಸ್ ಆರ್ ಮೇಡಪ್ ಆಫ್ ಫ್ಯಾಕ್ಟರ್ಸ್. ಟರ್ಮ್ಸ್ ಯಾವುದರಿಂದ ಫಾರ್ಮ್ ಆಗಿರುತ್ತೆ, ಟರ್ಮ್ಸ್ ಆರ್ ಮೇಡಪ್ ಆಫ್ ಫ್ಯಾಕ್ಟರ್ಸ್. ಟರ್ಮ್ಸ್ ಯಾವುದರಿಂದ ಫಾರ್ಮ್ ಆಗಿದೆ, ಫ್ಯಾಕ್ಟರ್ಸಿಂದ ಫಾರ್ಮ್ ಆಗಿದೆ. 4xy ಅನ್ನೋ ಟರ್ಮಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ಇದೆ ಅಂತಂದರೆ, 4 ಈಸ್ ದ ಒನ್ ಫ್ಯಾಕ್ಟರ್, ಎಕ್ಸ್ ಈಸ್ ದ ಒನ್ ಫ್ಯಾಕ್ಟರ್ ಆ್ಯಂಡ್ ವೈ ಈಸ್ ದ ಒನ್ ಫ್ಯಾಕ್ಟರ್. 4 ಇಂಟು ಎಕ್ಸ್ ಇಂಟು ವೈ ಟುಗೆದರ್ 4xy ಫಾರ್ಮ್ ಒನ್ ಟರ್ಮ್. ಓಕೆ, ನಾವು ಹಿಯರ್ ಕೋಯಿಫಿಷಿಯೆಂಟ್. ನೆಕ್ಸ್ಟ್ ಮೂವ್ ಆನ್ ಟು ದ ಕೋಯಿಫಿಷಿಯೆಂಟ್. ಕೋಯಿಫಿಷಿಯೆಂಟ್ ಅಂತ ಅಂದರೆ ಏನು ಅಂದರೆ, ಟರ್ಮಲ್ಲಿ ಇರೋವಂಥ ನಂಬರನ್ನು ನಾವೇನಂತ ಹೇಳಿ ಕರಿತೀವಿ, ಕೋಯಿಫಿಷಿಯೆಂಟ್. ಈ ಟರ್ಮಲ್ಲಿ ಇರೋ ನಂಬರ್ ಯಾವುದು, 4 ಇದೆ ಅಲ್ವಾ. ದೇರ್ ಫಾರ್ ವಾಟ್ ಈಸ್ ದ ಕೋಯಿಫಿಷಿಯೆಂಟ್ ಆಫ್ ದಿಸ್ ಟರ್ಮ್ ಅಂತಂದರೆ, ಕೋಯಿಫಿಷಿಯೆಂಟ್ ಆಫ್ ದಿಸ್ ಟರ್ಮ್ ಮೀನ್ಸ್ ವಾಟ್, 4. ಓಕೆ, ಇಫ್ ದೇರ್ ಈಸ್ ನೋ ಕೋಯಿಫಿಷಿಯೆಂಟ್ ಅಂತಂದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ AB ಪ್ಲಸ್ A ಸ್ಕ್ವೇರ್, ದಿಸ್ ಈಸ್ ದ ಒನ್ ಎಕ್ಸ್ಪ್ರೆಷನ್. ಇಲ್ಲಿ ಅಗೇನ್ ಎಷ್ಟು ಟರ್ಮ್ ಇದೆ, 2 ಟರ್ಮ್ ಇದೆ. AB ಅನ್ನೋದು ಒಂದು ಟರ್ಮು, A ಸ್ಕ್ವೇರ್ ಅನ್ನೋದು ಒನ್ ಮೋರ್ ಟರ್ಮು. ಹಾಗಾದರೆ ಇದರಲ್ಲಿ ಯಾವುದು ನಂಬರ್ ಇಲ್ಲಲ್ಲ, ಕೊಯಿಫಿಷಿಯೆಂಟ್ ಇರೋದಿಲ್ಲ ಅಂತಲ್ಲ. ಇಲ್ಲಿ ಏನಿಲ್ಲ ಅಂತಂದರೆ ಕೊಯಿಫಿಷಿಯೆಂಟ್ ಏನಾಗಿರುತ್ತೆ, 1 ಆಗಿರುತ್ತೆ. ಇಲ್ಲೂ ಏನಿಲ್ಲ ಅಂದರೆ ಕೊಯಿಫಿಷಿಯೆಂಟ್ ಇದ್ದರೆ ಕೊಯಿಫಿಷಿಯೆಂಟ್ ಏನಾಗಿರುತ್ತೆ, 1 ಆಗಿರುತ್ತೆ. ಅಲಾಂಗ್ ವಿತ್ ದ ಸೈನ್, ಫಾರ್ ಎಕ್ಸಾಂಪಲ್ ಇಲ್ಲಿ AB ಸ್ಕ್ವೇರ್ ಮೈನಸ್ AB ಅಂತ ಇತ್ತು ಅಂದರೆ, ಇಲ್ಲಿ ಕೊಯಿಫಿಷಿಯೆಂಟ್ ಇದ್ರ ಕೊಯಿಫಿಷಿಯೆಂಟ್ ಏನಾಗಿರುತ್ತೆ, 1 ಆಗಿರುತ್ತೆ. ಇದರ ಕೊಯಿಫಿಷಿಯೆಂಟ್ ಏನಾಗಿರುತ್ತೆ, -1 ಆಗಿರುತ್ತೆ. ಇಟ್ ಕ್ಯಾರೀಸ್ ಸೈನ್ ಆಲ್ಸೋ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಹಿಯರ್ ಇಲ್ಲಿ ಎಷ್ಟು ಟರ್ಮ್ ಇದೆ, ಎಕ್ಸ್ಪ್ರೆಷನಲ್ಲಿ ಎಷ್ಟು ಟರ್ಮ್ ಇದೆ ಅನ್ನೋದ್ರ ಮೇಲೆ ನಾವು ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತೀವಿ. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ ಒಂದೇ ಟರ್ಮ್ ಇತ್ತು ಅಂತಂದರೆ ನಾವು ಅದನ್ನು ಏನಂತ ಹೇಳಿ ಕರಿತೀವಿ, ಮೊನೋಮಿಯಲ್ ಅಂತ ಹೇಳಿ ಕರಿತೀವಿ. ಇನ್ನು ಒಂದು ಎಕ್ಸ್ಪ್ರೆಷನಲ್ಲಿ, ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಲ್ಲಿ 2 ಟರ್ಮ್ಸ್ ಇತ್ತು ಅಂತಂದರೆ ಅದನ್ನು ಬೈನೋಮಿಯಲ್ ಅಂತ ಹೇಳ್ತೀವಿ. 3 ಟರ್ಮ್ಸ್ ಇತ್ತು ಅಂದರೆ, ಎಕ್ಸ್ಪ್ರೆಷನಲ್ಲಿ 3 ಟರ್ಮ್ಸ್ ಇತ್ತು ಅಂದರೆ ಅದನ್ನು ಟ್ರೈನೋಮಿಯಲ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಒಂದು ಟರ್ಮು, ಇಲ್ಲಿ ಒಂದು ಟರ್ಮು, ಟೋಟಲ್ ಎಷ್ಟು ಟರ್ಮ್ ಇದೆ, 2 ಟರ್ಮ್ ಇದೆ. ಇದನ್ನು ನಾವೇನಂತ ಹೇಳಿ ಕರಿತೀವಿ, ಬೈನೋಮಿಯಲ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ 4PQ, ಇಲ್ಲಿ ನೋಡಿ 4 ಇಂಟು P ಇಂಟು Q ಈಸ್ ಈಕ್ವಲ್ಸ್ ಟು 4PQ. ಎಷ್ಟು ಟರ್ಮ್ ಇದೆ, ಒಂದೇ ಟರ್ಮ್ ಇದೆ. ಇದನ್ನು ನಾವೇನಂತ ಹೇಳಿ ಕರಿತೀವಿ, ಮೊನೋಮಿಯಲ್. ಮೊನೋ ಮೀನ್ಸ್ ವಾಟ್, ಟು ಸಿಂಗಲ್, 1 ಅಂತ ಹೇಳಿ. ಮೊನೋಮಿಯಲ್ ಅಂತಂದರೆ ಒಂದೇ ಟರ್ಮ್ ಇರುತ್ತೆ. ಬೈ ಮೀನ್ಸ್ ವಾಟ್, 2 ಅಂತ ಹೇಳಿ. ಬೈನೋಮಿಯಲ್ ಅಂದರೆ ಎಷ್ಟು ಟರ್ಮ್ ಇರುತ್ತೆ, 2 ಟರ್ಮ್ಸ್ ಇರುತ್ತೆ. ಟ್ರೈ ಮೀನ್ಸ್ ವಾಟ್, 3. ಟ್ರೈನೋಮಿಯಲ್ಸ್ ಅಂದರೆ ಎಕ್ಸ್ಪ್ರೆಷನಲ್ಲಿ 3 ಟರ್ಮ್ಸ್. ಫಾರ್ ಎಕ್ಸಾಂಪಲ್ AB ಮೈನಸ್ 3B ಸ್ಕ್ವೇರ್ ಪ್ಲಸ್ 4. ನೋಡಿ, AB ಅನ್ನೋದು ಒಂದು ಟರ್ಮು, -3B ಸ್ಕ್ವೇರ್ ಈಸ್ ಒನ್ ಮೋರ್ ಟರ್ಮ್, 4 ಅನ್ನೋದು ಒಂದು ಟರ್ಮು. 1 2 3 ಟೋಟಲ್ ಎಷ್ಟು ಟರ್ಮ್ಸ್ ಇದೆ, ಇಲ್ಲಿ 3 ಟರ್ಮ್ಸ್ ಇದೆ. ಇದನ್ನು ನಾವೇನಂತ ಹೇಳಿ ಕರಿತೀವಿ, ಟ್ರೈನೋಮಿಯಲ್ ಅಂತ ಹೇಳಿ ಕರಿತೀವಿ. ಓಕೆ, ಪಾಲಿನೋಮಿಯಲ್ ಅಂದರೆ ಇನ್ ಜನರಲ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ವಿಚ್ ಈಸ್ ಹ್ಯಾವಿಂಗ್ 1 ಆರ್ ಮೋರ್ ಟರ್ಮ್ಸ್ ಆರ್ ಕಾಲ್ಡ್ ಆಸ್ ಪಾಲಿನೋಮಿಯಲ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಲೆಸನಿನ ಎಕ್ಸಸೈಸ್ 10.1 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಗೆಟ್ ಆನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಇನ್ ದ ಫಾಲೋಯಿಂಗ್ ಕೇಸಸ್ ಯೂಸಿಂಗ್ ವೇರಿಯೇಬಲ್ಸ್, ಕಾನ್ಸ್ಟೆಂಟ್ಸ್ ಆ್ಯಂಡ್ ಅರ್ಥಮೆಟಿಕ್ ಆಪರೇಷನ್ಸ್. ಏನು ಹೇಳಿದ್ದಾರೆ ಅಂತಂದರೆ, ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಫಾರ್ಮಲ್ಲಿ. ಕಾನ್ಸ್ಟೆಂಟ್ಸು ಮತ್ತು ವೇರಿಯೇಬಲ್ಸನ್ನು ಯೂಸ್ ಮಾಡಿಬಿಟ್ಟು, ಅರ್ಥಮೆಟಿಕ್ ಆಪರೇಷನ್ಸನ್ನು ಯೂಸ್ ಮಾಡಿಬಿಟ್ಟು ಏನನ್ನು ಫಾರ್ಮ್ ಮಾಡೋಕ್ಕೆ ಹೇಳಿದ್ದಾರೆ,
ಎಕ್ಸ್ಪ್ರೆಷನನ್ನು ಫಾರ್ಮ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಸಬ್ಟ್ರಾಕ್ಷನ್ ಆಫ್ ಝೆಡ್ ಫ್ರಮ್ ವೈ, ಝಡ್ಡನ್ನು ಸಬ್ಟ್ರಾಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಯಾವುದರಿಂದ ಸಬ್ಟ್ರಾಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ? ವೈಯಿಂದ ಸಬ್ಟ್ರಾಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದೇನಾಗಿರುತ್ತೆ ಎಕ್ಸ್ಪ್ರೆಷನ್ನು ವೈ ಮೈನಸ್ ಝೆಡ್ ಆಗುತ್ತೆ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. 1/2 ಆಫ್ ದ ಸಮ್ ಆಫ್ ನಂಬರ್ ಎಕ್ಸ್ ಆ್ಯಂಡ್ ವೈ. 1/2 ಅಂತ ಅಂದರೆ ಏನು? 1/2 ಅಲ್ವಾ? 1/2 ಆಫ್ ದ ಸಮ್ ಆಫ್ ವಾಟ್? ನಂಬರ್ಸ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಆ್ಯಂಡ್ ವೈನ ಸಮ್ಮಿನ ಹಾಫ್ ಅಂತಂದೇಳಿ ಹೇಳಿದ್ದಾರೆ. ಓಕೆ, ದ ನಂಬರ್ ಝಡ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್. ಏನು ಹೇಳಿದ್ದಾರೆ? ಝಡ್ಡನ್ನು ಮಲ್ಟಿಪ್ಲೈ ಮಾಡಬೇಕು. ಯಾವುದ್ರ ಜೊತೆ? ಅದ್ರ ಜೊತೆಗೇ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ ಇದು? ಝಡ್ ಇಂಟು ಝಡ್ ಅಂದರೆ ಏನಾಗುತ್ತೆ? ಝಡ್ ಸ್ಕ್ವೇರ್ ಆಗಿರುತ್ತೆ. ಓಕೆ, ನಾವು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. 1/4 ಆಫ್ ದ ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಪಿ ಆ್ಯಂಡ್ ಕ್ಯೂ. 1/4 ನಾವು ಯಾವ ಥರ ಬರಿತೀವಿ? 1/4 ಅಂತ ಹೇಳಿ ಬರಿತೀವಿ. ಆಫ್ ದ ಪ್ರಾಡಕ್ಟ್ ಅಂದರೆ ಏನು? ಮಲ್ಟಿಪ್ಲೈ ಮಾಡಬೇಕು. ಯಾವ ನಂಬರ್ಸನ್ನು? ಪಿ ಆ್ಯಂಡ್ ಕ್ಯೂ ಅನ್ನು ಮಲ್ಟಿಪ್ಲೈ ಮಾಡಬೇಕು. ಪಿ ಇಂಟು ಕ್ಯೂ ಅಂತಂದರೆ ಏನಾಗಿರುತ್ತೆ? ಪಿ ಕ್ಯೂ ಆಗಿರುತ್ತೆ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಬೋತ್ ಸ್ಕ್ವೇರ್ಡ್ ಆ್ಯಂಡ್ ಆ್ಯಡೆಡ್. ಎಕ್ಸ್ ಮತ್ತು ವೈನ ಏನು ಮಾಡೋಕ್ಕೆ ಹೇಳಿದ್ದಾರೆ? ಸ್ಕ್ವೇರ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಟ್ ವಿಲ್ ಬಿಕಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಬೋತ್ ಸ್ಕ್ವೇರ್ಡ್ ಆ್ಯಂಡ್ ಆ್ಯಡೆಡ್. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನಂಬರ್ 5 ಆ್ಯಡೆಡ್ ಟು 3 ಟೈಮ್ಸ್ ಆಫ್ ದ ಪ್ರಾಡಕ್ಟ್ ಆಫ್ ನಂಬರ್ಸ್ ಎಮ್ ಆ್ಯಂಡ್ ಎಮ್. ಏನು ಹೇಳಿದ್ದಾರೆ ನೋಡಿ? ನಂಬರ್ 5ಅನ್ನು ಏನು ಮಾಡಬೇಕು? ಆ್ಯಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಷ್ಟು ಟೈಮ್ಸು? 3 ಟೈಮ್ಸು. 3 ಟೈಮ್ಸ್ ಆಫ್ ದ ಪ್ರಾಡಕ್ಟ್. ಯಾವ ನಂಬರಿನ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ? ನಂಬರು ಎಮ್ ಮತ್ತು ಎನ್ನಿನ ಪ್ರಾಡಕ್ಟ್ ಅಂದರೆ ಏನಾಗಿರುತ್ತೆ? ಎಮ್ ಇಂಟು ಎನ್ ಆಗಿರುತ್ತೆ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ? ಪ್ರಾಡಕ್ಟ್ ಆಫ್ ದ ನಂಬರ್ಸ್ ವೈ ಆ್ಯಂಡ್ ಝೆಡ್ ಸಬ್ಟ್ರಾಕ್ಟೆಡ್ ಫ್ರಮ್ 10. ಪ್ರಾಡಕ್ಟ್ ಆಫ್ ದ ನಂಬರ್ಸ್ ವೈ ಆ್ಯಂಡ್ ಝೆಡ್ಡಿನ ಪ್ರಾಡಕ್ಟ್ ಅಂದರೆ ಏನಾಗುತ್ತೆ? ವೈ ಝೆಡ್ ಆಗಿರುತ್ತೆ. ಯಾವುದರಿಂದ ಸಬ್ಟ್ರಾಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ? ಅದನ್ನು 10ಇಂದ ಸಬ್ಟ್ರಾಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಟ್ ವಿಲ್ ಬಿಕಮ್ 10 ಮೈನಸ್ ವೈ ಝೆಡ್. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸಮ್ ಆಫ್ ದ ನಂಬರ್ಸ್ ಎ ಆ್ಯಂಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ದೇರ್ ಪ್ರಾಡಕ್ಟ್. ಸಮ್ ಆಫ್ ದ ನಂಬರ್ಸ್ ಎ ಆ್ಯಂಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ದೇರ್ ಪ್ರಾಡಕ್ಟ್. ಸಮ್ ಅಂತ ಅಂದರೆ ಏನು ನೋಡಿ? ಸಮ್ ಆಫ್ ದ ನಂಬರ್ಸ್ ಎ ಆ್ಯಂಡ್ ಬಿ ಅಂದರೆ ಎ ಪ್ಲಸ್ ಬಿ ಆಗಿರುತ್ತೆ. ಓಕೆ, ಸಬ್ಟ್ರಾಕ್ಟೆಡ್ ಫ್ರಮ್ ದೇರ್ ಪ್ರಾಡಕ್ಟ್. ಯಾವುದರಿಂದ ಸಬ್ಟ್ರಾಕ್ಟ್ ಮಾಡೋಕ್ಕೆ ಹೇಳ್ಯಾರೆ? ಇದ್ರ ಪ್ರಾಡಕ್ಟ್. ಈ ನಂಬರಿನ ಪ್ರಾಡಕ್ಟ್ ಅಂದರೆ ಏನಾಗಿರುತ್ತೆ? ಎ ಇಂಟು ಬಿ. ಎ ಇಂಟು ಬಿ ಈಸ್ ನಥಿಂಗ್ ಬಟ್ ಎ ಬಿ ಮೈನಸ್ ಎ ಪ್ಲಸ್ ಬಿ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್.